ಇದೇನು ಮಂಜು ಆಲ್ರೆಡಿ ಜಾಯ್ನ್ ಆಗೋಗ್ಬಿಟ್ಟಿದ್ಯಾ, ನನಗೆ ಹೇಳೇ ಇಲ್ವಲ್ಲ ನೀನು ಅಂದೆ. ಇಲ್ಲ ಗೌಡ್ರೆ, ನಿಮ್ಮ ಇದ್ರ ತಕ್ಕಂಗೆ ನಾನು ಜಾಯ್ನ್ ಆಗಿಬಿಟ್ಟೆ, ಥ್ಯಾಂಕ್ಸ್ ಗೌಡ್ರೆ ಅಂತೆಲ್ಲ ಹಾಕ್ತಾ ಮೆಸೇಜು. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಷ್ಟೊತ್ತಿಗೆ ಇವನು ಇಂಡೈರೆಕ್ಟಾಗಿ ಕುಡಿಯೋಕ್ಕೆಲ್ಲ ಹೋಗ್ತಿದ್ದ, ಬಾರ್ಗಳಿಗೆ ಪಬ್ಗೆಲ್ಲ ಹೋಗ್ತಿದ್ದಾಗ ಇವನು ಫೋನ್ ಆಗ್ತಾ ಒಂದು ಟೈಮು, ಮೇಘ ನನಗೆ ತುಂಬ ಇಷ್ಟ ಇದೆ ನಿನ್ನ ಮದುವೆ ಆಗಬೇಕು ಅಂತ, ಏನು ನನ್ನ ಯಾವ ಥರ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ ಅಂದ. ಮಂಜು, ನಾನು ಡೈವರ್ಸ್ಡು, ನನಗೆ ಈ ಥರ ನಾನು ಬೇರೆ ಹುಡುಗನ ತರೋದಕ್ಕೆ ನನಗೆ ಆಸೆಗಳಿಲ್ಲ, ಬಿಟ್ಟುಬಿಡು. ಒಂದಲ್ಲ ಎರಡನೇ ಡೈವರ್ಸ್ ನೀನು ಇದೆಯಾ, ಗೊತ್ತು ಇದೆ ನಿನಗೆಲ್ಲ ಪ್ರತಿಯೊಂದು ವಿಚಾರನೂ, ಮುಚ್ಚು ಮರೆ ಮಾಡಿ ನಾನು ಮಾಡೋಕ್ಕಾಗಲ್ಲ ಮಂಜು, ನಿನಗೆ ಗೊತ್ತು ಅಂತ. ಅದಕ್ಕೆ 5 ಡೈವರ್ಸ್ ಆಗಿರೋರೆ ಇದ್ದಾರೆ, 10 ಡೈವರ್ಸ್ ಆಗಿರೋ, ನಿಂದು ಯಾವ ಬಾರಿ, ನಾನು ನಿನ್ನ ಜೀವನದಲ್ಲಿ ನಿಂತ್ಕೊಂಡು ಮದುವೆ ಮಾಡ್ಕೊಂಡು ನಾನು ನಿನ್ನ ಜೊತೆ ಎಲ್ಲರ ಮುಂದೆ ಬದುಕು ಬಾಳ್ ತೋರಿಸ್ತೀನಿ ಅಂತ ಹೇಳ್ದವನು. ಇವನ್ನೆಲ್ಲ ಹೇಳಿ ಅವ್ರ ಅಪ್ಪ ಅಮ್ಮನ ಹತ್ರ ಮನೆ ಕರ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಜನ ನೋಡ್ದಂಗೆ ಎಲ್ಲ ಓಡಾಡಿಸ್ತಾ, ಇವಳನ್ನೇ ನಾನು ಮದುವೆ ಆಗ್ತಿರೋದು ಅಂತ ಫ್ರೆಂಡ್ಸು ಎಲ್ಲರಿಗೂ ಹೇಳ್ಕೊಬಂದು ಹಂಗೆ ಹಿಂಗೆ ಅಂತೆಲ್ಲ. ನಂಬಿಕೆ ಬಂತು ಬಿಡು. ನಾನು ಹೌದು, ಯಾಕೆಂದ್ರೆ ನಾನು ಒಂದೇ ಕಂಪ್ನಿ ವರ್ಕ್ ಮಾಡ್ತಿರ್ಬೇಕಾರೆ ಬೆಳಿಗ್ಗೆ ಎದ್ದಾಗಲೂ ಇಬ್ರು ಒಂದೇ ಆಫೀಸ್ಗೆ ಹೋಗ್ತೀವಿ, ಬರ್ತೀವಿ, ಇಬ್ರು ಆರಾಮಾಗಿರ್ಬೋದು ಅನ್ನೋದು ಖುಷಿಗೆ ನಾನು ಒಪ್ಕೊಂಡು ನಾವಿಬ್ರು ಓಕೆ ಆಗಿದ್ವಿ. 3 months ಚೆನ್ನಾಗಿದ್ವಿ ಸರ್, ಹೇಳಬಾರ್ದು ಸುಳ್ಳು. 3 months ಚೆನ್ನಾಗಿದ್ವಿ. ಸೆಪ್ಟೆಂಬರ್ 3ರಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ ಚೆನ್ನಾಗಿದ್ವಿ. ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟ. ಅಯ್ಯಪ್ಪ ದೇವಸ್ಥಾನಕ್ಕೆ ಹೊರಟ್ಬೇಕಾದ್ರೆ ದೇವ್ರಿಗೆ ಬೈದ ಕೆಟ್ಟದಾಗ ಬೈದ ದೇವ್ರಿಗೆ. ಅಲ್ಲಿ ಹೋಗೋರೆಲ್ಲ ಕುಡುಕ್ರಂತೆ, ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗೋರು ಅಲ್ಲಿ ಕಚಡಗಳಂತೆ, ಆ ದೇವ್ರು ಸರಿಗಿಲ್ಲ ಅಂತೆಲ್ಲ ಕೆಟ್ಟದಾಗ ಬೈದ. ನಾನು ಹೇಳ್ದಂಗೆ ಮಾತಾಡಬೇಡ, ದೇವ್ರ ಬಗ್ಗೆ ಬಂದಾಗ ಮಾತಾಡಬೇಡ ಅಂತ ಹೇಳಿದ್ದೆ. ಇಷ್ಟು ಹೇಳಿ ಹೋಗಿ ಬಂದ ಮೇಲೆ ಸ್ಟಾರ್ಟ್ ಆಯ್ತು ದೊಡ್ಡ ಮಹಾಭಾರತನೇ ಸ್ಟಾರ್ಟ್ ಮಾಡಿ ಮನೆ ನಿಲ್ಲಿಸ್ತಾ. ಏನು ವಿಚಾರ ಸ್ಟಾರ್ಟ್ ಆಗಿದ್ದು ಅಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್. ಹೆಂಗ್ ಹರಾಸ್ಮೆಂಟ್ ಅಂದ್ರೆ ಸ್ವಂತ ಹೆಂಡತಿಗೆನೆ ಫೋಟೋಸ್ಗಳು ತೋರ್ಸೋದು, ವಿಡಿಯೋಸ್ಗಳು ತೋರ್ಸೋದು, ಪ್ರಾನ್ ವಿಡಿಯೋಸ್ಗಳು ಇವೆಲ್ಲ ತೋರಿಸ್ಬಿಟ್ಟು ಈ ಥರನೇ ಶೋಕಿ ಈ ಥರ ನಂಗೆ ಸೆಕ್ಸ್ ಬೇಕು, ನಾನು ಹೆಂಡತಿ ದುಡ್ಡು ಕೊಟ್ಟು ಮಲಗೋ ಅವಳಲ್ಲ ನಾನು, ನೀನು ಏನಿದ್ರು ನಿನ್ನ ವ್ಯವಹಾರಗಳು ಮನೆಯಿಂದ ಆಚೆ ಇಕ್ಕೋ, ಎಂತಿ ಅಂದಾಗ ಎಂತಿ ಥರ ಬಿಹೇವ್ ಮಾಡು, ಗಂಡನಾಗಿ ನೀನನ್ನು ನೋಡ್ಕೊಂಡಿಲ್ಲ ಅನ್ನೋ ಪರವಾಗಿಲ್ಲ, ಅಟ್ಲೀಸ್ಟು ಈ ವಿಚಾರದಲ್ಲ ನನ್ನ ಎಂತಿ ಅಂತ ನೋಡ್ಬಿಟ್ಟು ಮಾಡು ಅಂತಂದರೆ ಇಲ್ಲ. ಬಟ್ಟೆ ಬಿಚ್ಕೊಂಡು ಓಡಾಡೋದು ಮನೆ ಒಳಗಡೆ, ಹೊರಗಡೆ ಟಾಯ್ಲೆಟ್ಗೆ ಹೋದ್ರೆ ಹೆಂಗಸ್ರುಗಳು ಹೊರಗಡೆ ನಿಂತ್ಕೊಂಡಿರೋ ಹೆಂಗಸ್ರುಗಳು ನೋಡೋ ಥರ ತೋರ್ಸ್ಕೊಂಡು ನಿಂತ್ಕೊಂತಾನೆ. ಈ ಮಾತು ಹೇಳಿದ್ರೆ ತಪ್ಪಂತೆ ಅವನಿಗೆ. ಯಾರು ಒಪ್ಕೊಂತಾರೆ ಯಾವ್ದಾನ ಹೆಂಗಸ್ರ ಮನಸ್ಥಿತಿ ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಅವನು ಅವ್ರ ಮನೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅವ್ನು ಹಂಗೆ ಇರೋದಂತೆ. ಇಷ್ಟಿಷ್ಟೇ ಚಡ್ಡಿ ಹಾಕೊಂಡು ಹೊರಗಡೆ ಪ್ಯಾಸೇಜ್ಗೆ ಹೋಗ್ಬಿಟ್ಟು ಕಾರ್ ಹತ್ರ ಎಲ್ಲ ಸ್ಟಾರ್ಟ್ ಮಾಡೋದು, ಇಷ್ಟೇ ಸರ್ ಅವ್ನು ಹಾಕೊಳೋದು, ಇಷ್ಟೇ. ಇದ್ರ ಮೇಲೆ ಏನೂ ಇಲ್ಲ. ಅದು ತುಂಬಾ ವಿಯೋರ್ಡ್ ಆಗಿ ಹಾಕೊಂತಾನೆ. ಯಾವ ತರ ಅಂತಂದ್ರೆ ಅದು ನನ್ನ ಭಾಷೆ ಯೂಸ್ ಮಾಡಬಾರ್ದು, ಆ ತರ ಬಿಡ್ಕೊಂಡು ಓಡಾಡ್ತಾನೆ. ಮಾಡ್ತಾರ ಈ ತರ ಕೆಟ್ಟ ಕೆಲಸ ಅವನು? ನಾನು ಕೇಳೋದು, ನಾನು ಎಂತಿಯಾಗಿ ಕೇಳ್ಬೇಕು ತಾನೆ ಪ್ರಶ್ನೆ. 3 ತಿಂಗಳು ಚೆನ್ನಾಗಿದ್ರಿ, ಏಕಾಏಕಿ ಅಂತದ್ದು ಏನಾಯ್ತು? ಸೆಕ್ಷುವಲ್ ಬಂದಿರೋದು. ನಾನು ಹೇಳಿದ್ದೀನಿ ನಮ್ಗೆ ಆ ತರದ್ದು ಇರ್ಲಿಲ್ಲ, ಇಬ್ರು ಚೆನ್ನಾಗೇ ಇದ್ವಿ. ಓಕೆ, ನಾನು ಹೇಳಿದ್ದೆ. ಅವನಿಗೆ ಬಂದಾದ್ಮೇಲೆ ಅವ್ನಿಗೆ ಏನ್ ತಲೆಯಲ್ಲಿ ಬಂತೋ ಗೊತ್ತಿಲ್ಲ ಸರ್, ನನಗಂತೂ ಇವತ್ತಿನವರೆಗೂ ನಂಗೆ ಗೊತ್ತಿಲ್ಲ. ಬಂದಿದ ತಕ್ಷಣ ಕೇಳ್ದ, ನನಗೆ ಸೆಕ್ಸ್ ಬೇಕೇ ಬೇಕು, ನನಗೆ ಮಲಗಲಿಲ್ಲ ಅಂದ್ರೆ ಹಾಗಲ್ಲ, ನನ್ನ ಜೊತೆ ಮಲಗ್ಬಿಟ್ಟು ಯಾರ ಜೊತೆ ನಾನು ಹೋಗಿ ನೀ ಮಲ್ಕೋ, ಯಾರ ಜೊತೆ ಹೋಗಿ ನೀ ಚಾಟ್ ಮಾಡ್ಕೋ, ಐ ಡೋಂಟ್ ಕೇರ್, ನನಗೆ ಮಲಗೋದಷ್ಟು ಇಂಪಾರ್ಟೆಂಟು ಅಂತ ಸತ್ಯವಾಗ್ಲಿ ಮಾತಂದ. ಅಲ್ಲ, 3 ತಿಂಗಳು ಚೆನ್ನಾಗಿದ್ದು ಏಕಾಏಕಿಯಾಗಿ ನಿಮ್ ಬಗ್ಗೆ ಇಷ್ಟು ಅಂದ್ರೆ ಕ್ರೂಯಲ್ ಆಗಿ ಯಾಕೆ ನಡ್ಕೊಂಡ್ರು ಅಂತ? ಅಂದ್ರೆ ಇಷ್ಟು ದಿನ 3 ತಿಂಗಳು ತಡ್ಕೊಂಡಿದ್ವು. ಅಂದ್ರೆ ಲೈಕ್ ನಾನು ಹೇಳಿದೆ ಸ್ವಲ್ಪ ದಿನಗಳು ಬೇಕು, ನಂದು ಡೈವರ್ಸ್ ಆಗಿನ 2 ತಿಂಗಳು 3 ತಿಂಗಳು ಗ್ಯಾಪ್ ಅಲ್ಲಿ ನಾವು ಮದುವೆ ಆಗ್ಬಿಟ್ಟಿದೀವಿ, ನನಗೆ ಸ್ವಲ್ಪ ಟೈಮ್ ಕೊಡು. ಇವಾಗ ನಾನು ಮೈಂಡ್ ಫಿಕ್ಸ್ ಇರ್ಬೇಕು, ಒಬ್ಬ ಹುಡುಗನ ಜೊತೆ ನಾನು ಎಲ್ಲಾ ತರನು ಇರ್ಬೇಕು ಅಂತಂದಾಗ ನೀನ್ ಮದ್ವೆಗೆ ಒಪ್ಪಿಸ್ಬಿಟ್ಟೆ, ಸರಿ ಮಲಗೋದು ವಿಚಾರದಲ್ಲಿ ನಾನು ಒಪ್ಕೋಬೇಕಲ್ವಾ? ನೀನ್ ಹೇಳಿದ ತಕ್ಷಣ ಮಕ್ಕಳಾಗ್ಬಿಡ್ಬೇಕು, ಹೇಳಿದ ತಕ್ಷಣ ಬಸರಾಗ್ಬಿಡ್ಬೇಕು ಅಂದ್ರೆ ಯಾರು ಇಲ್ಲಿಲ್ಲ. ನಾನು ಸೈಂಟಿಸ್ಟ್ ಅಲ್ಲ, ಅವನೇನು ಇವನಲ್ಲ. ಅವ್ನು ಹೇಳೋದೇನಂದ್ರೆ ಅವ್ರ ಅಪ್ಪ ಅಮ್ಮ ಎಲ್ಲ ಬೆಳಿಗ್ಗೆ ಮದುವೆ ಆಗ್ಬಿಟ್ಟಿದೆ, ಫಸ್ಟ್ ಡೇಟ್ ಆಗಿ ಬೆಳಿಗ್ಗೆ ನಾ ಪ್ರೆಗ್ನೆಂಟ್ ಆಗ್ಬಿಡ್ಬೇಕು. ಎಲ್ಲಿಂದ ಆಗುತ್ತೆ ಸರ್ ಅದು? ಯಾವ ಇದರಲ್ಲಿ ಇದೆ? ಸೈನ್ಸ್ ಅಲ್ಲಿ ಇದೆ, ತೋರಿಸಿ. ಬೆಳಿಗ್ಗೆ ಮಗು ಆಗ್ಬಿಡೋದೆಲ್ಲ ಇಷ್ಟು ತಂದ್ರೆ ಜಗಳ ಮಾಡ್ದ. ನಾನು ಹೇಳ್ದೆ ಫ್ಯಾನ್ಸಿ ಪೋಸಲ್ಲಿ ನಾನು ಮಾಡಬೇಕು ಅಂದ್ರೆ ನಾನು ಎಲ್ಲಿ ಹೋಗೋಣ? ನಾನೇನು ರೋಬೋಟಾ ಇಲ್ಲ ಮಿಷಿನ್? ಅವ್ನು ತೋರಿಸ್ದಂಗೆಲ್ಲ ಮಾಡೋದಕ್ಕೆ. ಅಲ್ಲಿಂದ ಶುರುವಾಗಿದ್ದು ಅಲ್ಲಿಂದ ಮಾಡ್ದ ಜಗಳ. ಬಟ್ಟೆ ಪ್ಯಾಕ್ ಮಾಡ್ಸೋದು 3 days 9:30 ನೈಟ್ ಸ್ಟಾರ್ಟ್ ಮಾಡಿ ಜಗಳ ಬೆಳಿಗಿನ ಜಾವ 5:30ವರೆಗೂ ನಡೆಯುತ್ತೆ ಸರ್. ಇನ್ನು ನೀನು ಕೂತಿದ್ದೀನಿ ಅವನಲ್ಲಿ ಹಾಲಲ್ಲಿ ನಮ್ಮಮ್ಮನ ಮುಂದೆ. ನಮ್ಮಮ್ಮ ಹತ್ತು ತಲೆ ಹೊಡ್ಕೊಂಡು ಇಕ್ತಾ ಐತೆ. ನಿಮ್ಮಿಬ್ರು ಬೇಡ ಅಂತ ಎಸ್ಸತಿ ಹೇಳಿದ್ದೀನಿ ಮಂಜು, ಮಾಡ್ಕೋಬೇಡ, ಅವಳ್ದು ಆಲ್ರೆಡಿ ಡೈವರ್ಸ್ ಆಗಿರೋದು ಅಂತ. ನೀನು ಇವತ್ತೇನಂದ್ರೆ ಇಲ್ಲತ್ತೆ, ನಾನು ಅವಳು ನೋಡ್ಕೊತೀನಿ, ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನೀನು ಅವಳನ್ನ ಕೆಟ್ಟದಾಗಿ ಅವಳು ಯಾರ ಜೊತೆ ಹೋಗಿ ಮಲ್ಕೊತಾಳೆ, ಯಾರು ಅಣ್ಣವ್ರ ಜೊತೆ ಹೋಗಿ ಮಲ್ಕೊತಾನೆ ಸರ್. ಅಣ್ಣಂಗೊಂದು ಬೆಲೆ ಬೇಡ ಸರ್, ಅಣ್ಣನ ಜೊತೆ ಹೋಗಿ ಮಲ್ಕೊಂತೀಯ ಅಂತ ಹೇಳ್ತಾನೆ ಸರ್ ಎಲ್ಲರ ಮುಂದೆ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋದವನು ಬೆಳಗಿನ ಜಾವ ಬಂದಿದ್ದಾನೆ. ಹಾಲು ಉಕ್ಕಿಸ್ಬೇಕು, ಹೊಸ ಮನೆಗೆ ಹೋಗ್ಬೇಕು, ಹಾಲು ಉಕ್ಕಿಸ್ಬೇಕು. 10ನೇ ತಾರೀಕು ಬಂದ ಮನೆ ಮುಂದೆ. ಟೈಮಿಂಗ್ಸ್ ಎಷ್ಟು ನಾಜುಕ್ತನವಾಗಿದೆ ನೋಡ್ರಿ. ನಮ್ಮಮ್ಮ ಫೋನ್ ಮಾಡ್ಬಿಟ್ಟು, ಅತ್ತೆ ನಂದು ಮೌಸ್ ಐತಿ ನಿಮ್ಮ ಮನೆಯಲ್ಲಿ, ನೀವು ಇದೀರಾ ಇಲ್ವಾ ಮನೆಗೆ
ಅಂದ್ರೆ ಆ ಜಗಳು ಕರೆಕ್ಟಾಗಿ ಒಂದು ರೆಡಿ ಮಾಡ್ಕೋಬೇಕಲ್ಲ ನಾವು ಇದೀವಾ ಇಲ್ವಾ ಅಂತ. ಇವಾಗ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ವಿಲ್ಸನ್ ಗಾರ್ಡನ್ ಅಲ್ಲಿ ಅವಳ ಮರ್ಯಾದೆ ತೆಗಿಯಕ್ಕಾಗಲ್ಲ. ಇದು ಒಂದು ತಲೆಯಲ್ಲಿ ಕಾನ್ಸೆಪ್ಟ್ ಇಕ್ಕೋ ಬಂದ. ನನಗೆ ಫೋನ್ ಆಗ್ತಾ, ಮಂಜು ನೀನು ಆಲ್ರೆಡಿ ನಾ ತುಂಬಾ ಮರ್ಯಾದೆ ತೆಗ್ದೋಗಿದ್ದೆ ನಮ್ಮ ಮನೇಲಿ, ನನಗೆ ಟೈಮ್ ಬೇಕು, 3 days ಟೈಮ್ ಕೊಡು, ನಿಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ಕೂತ್ ಮಾತಾಡ, ಆಮೇಲೆ ನಿನ್ನ ಕರಿತೀನಿ ಅಂತ ಕಳ್ಸಿ. ಇಷ್ಟೆಲ್ಲ ಆಯ್ತಲ್ವಾ, ನಿಮ್ ಜೊತೆ ಗಲಾಟೆ ಶುರುವಾಯ್ತು 3 ತಿಂಗಳಾದ ನಂತರ. ನೀವು ಈಗ ಅವ್ರ ಅಪ್ಪ ಅಮ್ಮ, ನಿಮ್ಮ ಅಮ್ಮ ಇವರೆಲ್ಲ ಸೇರಿ ಒಂದು ಮಾತುಕತೆ ಮಾಡೋದು, ಅದನ್ನ ಬಗೆಹರಿಸುವಂತ ಕೆಲಸ ಆಗ್ಲಿ ಎಲ್ಲ ಆಯ್ತು. ಫೋನು ಮಾಡಿದ್ರು, ಅವ್ರಿಗೆ ಹೇಳಿದ್ರು, ನೋಡಿ ನಿಮ್ಮ ಮಗ ಈ ತರ ಎಲ್ಲ ಕೆಟ್ಟದಾಗ ಅವಳಿಗೆ ಮಲ್ಕೊಂಡ್ಲೇಬೇಕು, ಸೆಕ್ಷುಯಲ್ ಬೇಕು ಅಂತೆಲ್ಲ ಹೇಳ್ತಾವನೆ, ಸ್ವಲ್ಪ ನೀವು ಬುದ್ಧಿ ಹೇಳ್ರಿ ಅಕ್ಕ, ಯಾಕಂದ್ರೆ ಇದು ಜೀವನ, ಅದು ಅವ್ರಿಬ್ರು ಚೆನ್ನಾಗಿದೆ, ಅದು ಆಟೋಮೆಟಿಕ್ ಆಗಿ ಆಗುತ್ತೆ. ಅವ್ನು ನಾಳೆನೇ ಪ್ರೆಗ್ನೆಂಟ್ ಆಗ್ಬಿಡ್ಬೇಕು, ನಾಳ್ದೇನೆ ಇದಾಗ ಸರ್ ನಮ್ಮ ಪೀರಿಯಡ್ಸೇ ಆಗ್ಬಾರ್ದಂತೆ. ಯಾವುದು ಇದು ಹೇಳಿ ಸರ್, ಪೀರಿಯಡ್ಸೇ ಆಗ್ಬಾರ್ದು ಹೆಂಗಸ್ರಂಗಾರೆ? ಅವ್ನು ಹೇಳೋದೇನೋ ನೀನು ಪೀರಿಯಡ್ಸೇ ಆಗಬಾರ್ದು, ನೀನು ಹಂಗೆ ಇರಬೇಕು, ನೀ ಸಾಯೋವರೆಗೂ ಪೀರಿಯಡ್ಸೇ ಆಗಬಾರ್ದು, ಗರ್ಭ ತುಂಬ್ಕೊಂಡಿರ್ಬೇಕು. ಅದು ಎಷ್ಟು ಅಸಹ್ಯದ ವರ್ಡ್ಸ್ ಅಂದೆ ಅವ್ನು ಮಾತಾಡ್ತಿರೋದು. ಇವತ್ತು ಇಲ್ಲಿ ಬಂದು ನಾಟಕ ಹೊಡಿತಾವನೆ, ಬಟ್ ರಿಯಾಲಿಟಿ ನಡೆದಿದ್ದು ಇದೇನೆ. ಸೆಕ್ಸಿಗೋಸ್ಕರ ಸ್ಟಾರ್ಟ್ ಆಗಿದ್ದು ಬೀದಿಯಲ್ಲಿ ಬಂದು ನಿಲ್ಸವನೆ. ನಾವು ಒಂದು ಲೀಸ್ಗೆ ಹೋಗ್ಬೇಕಾದ ದುಡ್ಡಿಗೆ ಇವನಿಗೆ ಕೊಡ್ಬೇಕಂತ. ಯಾರು ಕೊಡ್ತಾರೆ ಸರ್? ಇವಾಗ ಅವ್ರ ಅಪ್ಪ ಮುಂದೆನೆ ದುಡ್ಡು ನನಗೆ ಕೊಡ್ತಾನ, ನನ್ನ ಹೆಸರು ಬರೀತಾನ? 13 ಲಕ್ಷ ಲೀಸಿಗೆ ಒಂದು ಕಳಿಸ್ಬೇಕಾ? ನಮ್ಮಮ್ಮ ಕಣ್ಣಾಗ ನೀರಿಕ್ತೈತೆ, ಮಂಜು ನಿನ್ನಿಂದ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದೈತೆ ಸರ್. ಅದು ನಮ್ಮ ಸ್ವಂತ ಅಜ್ಜಿ ಮನೆ ಸರ್, ನಮಗೆ ಒಂದು ತಲೆನೋವಿಲ್ಲ, 1 BHK ನೆಮ್ಮದಿಗಿದ್ವಿ ಸರ್. ದೇವರಾಣಿಗೆ ಹೇಳ್ತೀವಿ, ತಿನ್ನ ಇದಷ್ಟು ಅನ್ನ ಆದ್ರೂ ನೆಮ್ಮದಿಗಿದ್ವಿ. ಇವ್ನು ಬಂದ ನೀರ್ ನಿಲ್ಸಿದ್ರು ನಮ್ಮ ಬಿಲ್ಡಿಂಗ್ ಅಲ್ಲಿ. ಇವ್ನು ಹಿಂಗೆ ಚಡ್ಡಿ ಬಿಟ್ಕೊಂಡು ಓಡಾಡೋದನ್ನೆಲ್ಲ ನೋಡಕ್ ಆಗ್ತಿಲ್ಲ, ದಿನ ಜಗಳ ಆಡ್ತಾನೆ, ಬೀದಿಯಲ್ಲಿ ಹೋಗಿ ಹೆಂಗಸ್ರು ನೋಡೋದ್ರೆ ಹಿಂಗೆಲ್ಲ ನಿಂತ್ಕೊಂಡು. ಈಗ ನೀವು ಮದುವೆ ಆದ್ಮೇಲೆ ಅವ್ರ ಮನೆಗೆ ತಾನೇ ಹೋಗ್ಬೇಕಾಗಿದ್ದು, ನಿಮ್ಮ ಮನೇಲಿ ಹಾಕಿದ್ರಿ? ಇಲ್ಲ, ಅಂದ್ರೆ ನಮ್ದು ಚಿಕ್ಕಬಳ್ಳಾಪುರದಿಂದ ನಾನು ಟೆಕ್ ಮನೆಗೆ ಓಡಾಡಕ್ ಆಗಲ್ಲ, ಎಲೆಕ್ಟ್ರಾನಿಕ್ ಸಿಟಿ ತುಂಬಾ ದೂರ. ನಾನು ಅದಕ್ಕೆ ಹೇಳಿದೆ 1 ವಾರ ಇಲ್ಲಿರೋಣ, 1 ವಾರ ಅಲ್ಲಿ ಹೋಗೋಣ, ಈ 2 ಥರದ್ದು ಓಡಾಡ್ಕೊಂಡು ಇರೋಣ ಅಂತ ನಾನು ಒಪ್ಕೊಂಡಿದ್ದು. ಅವ್ನು ಇವಾಗ್ಲೇ ಏನು ಹೇಳ್ತಾನೆ, ಟ್ವಿಸ್ಟೇ ಬೇರೆ ಥರ ಹೇಳ್ತಾನೆ. ಇಲ್ಲ ನಾನು ಇದೇ ಇಲ್ಲ, ಅವ್ರ ಮನೆಗೆ ಇಲ್ಲ ನಾನು ಅಂತ ಹೇಳ್ತಾವ್ನು ಅವನು. ಇಷ್ಟೆಲ್ಲ ಆಯ್ತಾ? ಇದನ್ನ ಆದ್ಮೇಲೆ ಅವ್ರ ಅಪ್ಪ ಅಮ್ಮ ನಾ ಕರೆಸಿ ಮಾತಾಡ್ತೀನಿ ಮಂಜುನಾ ಅಂತ ಹೇಳ್ದವರು, ಅವ್ರಿಗೂ ಏನು ನೆಕ್ಸ್ಟ್ ಏನು ಮಾಡೋದನ್ನ ಗೊತ್ತಿಲ್ಲ. ಹೋಗಿದೆ ಅದೋ ನ್ಯೂಸ್ ಚಾನಲಲ್ಲಿ ನನ್ನ ಫೋಟೋಸ್ಗಳೆಲ್ಲ ಹಾಕ್ಬಿಟ್ಬಿಟ್ಟವನೆ. ಓಕೆ. ಸೊ ಅದಾದ್ಮೇಲೆ ಈಗ ನಿಮ್ಮ ಅಂದ್ರೆ ಈಗ ಹೆಂಗೆ ಎಂಥ ಜಗಳಗಳಿದಾವೆ ಅಂತಂದ್ರೂ ಕೂಡ, ಸೊ ಸಹಜವಾಗಿ ಅಪ್ಪ ಅಮ್ಮ ಬರ್ತಾರೆ, ಜೊತೆಗೆ ಅವ್ರ ಅಪ್ಪ ಅಮ್ಮ ಬರ್ತಾರೆ, ಒಂದು ಬಗೆಹರಿಸುವಂತ ಕೆಲಸ ಆಗುತ್ತೆ. ಸೊ ಫೇಸ್ ಟು ಫೇಸ್ ಕೂರಿಸಿ ಮಾತಾಡುವಂತ ಕೆಲಸ. ಸ್ಟೇಷನ್ ಅಲ್ಲಿ ನಾವು ಹೇಳಿದ್ರು, ನಮ್ಮಮ್ಮ ಹಾಲುಕ್ಸಿ ಮನೆಯೆಲ್ಲ ರೆಡಿ ಮಾಡಿದ್ಮೇಲೆ ಕರಿತೀನಿ, ನೀವು ಬನ್ನಿ ಅಕ್ಕ ಮನೆಗೆ ಮಾತಾಡೋಣ ಕೂತಿ ಅಂತ ನಮ್ಮ ಅಪ್ಪ ಅಮ್ಮ ಅಂದ್ರು. ಅವ್ರ ಅಪ್ಪ ಅಮ್ಮನು ಈಗ ಮಂಜುನಾಥ್ ಅವರು ಫೋನಲ್ಲಿ ಇದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಜುನಾಥ್ ಅವರೇ, ಕೇಳಿಸ್ತಾ ಇದೆಯಾ? ಮಂಜುನಾಥ್, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಮಂಜುನಾಥ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಟ್ರೈ ಮಾಡ್ತೀವಿ. ನೋಡಿ, ಅವರು ಲೈನಿಗೆ ಬರ್ತಾ ಇದ್ದಾರೆ. ಸೊ ನೋಡಿ, ಇಷ್ಟೆಲ್ಲ ಆಗುತ್ತೆ ನಿಮ್ಮ ಮಧ್ಯೆ. ಅಂದ್ರೆ ಇದೆಲ್ಲ ಒಂದು 4-5 ತಿಂಗಳು ಅವಧಿ ಒಳಗಡೆನೆ ಆಗ್ಬಿಡ್ತಾ? 3 ತಿಂಗಳು 3 ತಿಂಗಳು ಅಷ್ಟೇ, ಜಾಸ್ತಿ 4 ತಿಂಗಳಿಗೂ ಹೋಗಂಗೆ ಇಲ್ಲ. 4 ತಿಂಗಳು ಹುಡ್ತಾ ಇದೆ. ಆಲ್ರೆಡಿ ನಮ್ಮ ಅಮ್ಮಂಗೆ ಹಾಕಿದ, ಅತ್ತೆ ಇವತ್ತು 4ನೇ ತಿಂಗಳು ನಮ್ಮಿಬ್ರದ್ದು ವಿಶ್ ಮಾಡಿ ಅಂತ ಹಾಕ್ದ. ಒಳ್ಳೇದಾಗ್ಲಪ್ಪ, ಚೆನ್ನಾಗಿರ್ಲಿ. ಬಂದ ಬೆಂಕಿನೇ ಹಚ್ಬಿಟ್ಟ ಮನೆ ಮುಂದೆ. ಎಷ್ಟು ಕೆಡ್ದಾಗ ಮಾಡಿದಾನೆ ಪೋರ್ಟ್ರೇಟ್ ಅಂದ್ರೆ ಜನದ ಮುಂದೆ. ಎಂತೆಂಥ ಹೊಲ್ಸು ಭಾಷೆ ಯೂಸ್ ಮಾಡಬಾರ್ದು ಆ ಭಾಷೆನೆಲ್ಲ ಯೂಸ್ ಮಾಡಿದ ನಮ್ಮ ಮನೆ ಮುಂದೆ.